ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೋಡೋಣ ಏನ್ ಬರುತ್ತೆ, ನಿಮ್ಮ ಲೈಫ್ ಅಲ್ಲಿ ಏನ್ ಆಗ್ತಿದೆ ಅಂತ ಹೇಳಿ ಒಂದು ರ್ಯಾಂಡಮ್ ಆಗಿ ರೀಡಿಂಗ್ ಮಾಡ್ತಾ ಇದೀನಿ. ನೋಡೋಣ ನೀವೆಲ್ಲ ಏನ್ ಗೋತ್ರು ಹೋಗ್ತಾ ಇದ್ದೀರಾ, ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ಗೈಸ್, ನಾನು ಇವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ, ಓಕೆನಾ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅಂತ ಇಷ್ಟ ಇದೆ, ಟ್ಯಾರೋ ಕಾರ್ಡ್ಸ್ ರೇಖಿ ಕಲ್ತ್ಕೊಬೇಕು ಅಂತ ಇಷ್ಟ ಇದೆ, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ, ಅವರು ನಾನು ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅದಕ್ಕೆ ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಈಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸ್ ಗಳು ಸೇರ್ಕೊಂಡು ಅದರ ಉಪಯೋಗನ ಪಡ್ಕೊಳ್ತಾ ಇದ್ದಾರೆ, ಕಲ್ತ್ಕೊಳ್ತಾ ಇದ್ದಾರೆ. ನೀವು ಕೂಡ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಕ್ಲಾಸ್ಗೆ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು. ಅಂಡ್ ನಾನಿವತ್ತು 5 ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ನೋಡೋಣ ಪ್ರೆಸೆಂಟ್ಲಿ ಏನ್ ನಡೀತಾ ಇರ್ಬೋದು ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಒಂದೊಂದೇ ಕಾರ್ಡ್ಸ್ ನ ಮೊದಲು ನೋಡ್ಬಿಡ್ತೀನಿ. ನಮಗೆ ಮೊದಲನೇದು ಲವರ್ಸ್ ಬಂದಿದೆ, ಸೆಕೆಂಡು ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ, ಅಂಡ್ ಥರ್ಡ್ 3 ಆಫ್ ವಾಂಡ್ಸ್ ಬಂದಿದೆ, ಫೋರ್ತ್ ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ, ಅಂಡ್ ಫಿಫ್ತ್ 5 ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ನಂಗೆ ಒಂದು ರ್ಯಾಂಡಮ್ ಆಗಿ ನಿಮ್ಮ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಇನ್ ಡೀಟೇಲ್ ನೋಡೋಣ. ಮೊದಲನೇ ಕಾರ್ಡು ದ ಲವರ್ಸ್ ಬಂದಿದೆ. ಲವರ್ಸ್ ಬಂದ್ಬಿಟ್ಟು ಮೇಜರ್ ಅರ್ಕಾನ ಕಾರ್ಡ್ ಆಗಿದೆ. ಅಂಡ್ ಆಲ್ಸೋ ಇದು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾ ಇದೆ. ಲೈಕ್ ಇಟ್ಸ್ ಟಾಕ್ ಅಬೌಟ್ ಯು ಗೈಸ್ ರಿಲೇಶನ್ಶಿಪ್. ಪ್ರೆಸೆಂಟ್ಲಿ ಏನ್ ನಡೀತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಸ್ವಲ್ಪ ಅಸಮಾಧಾನ ಇರುವಂತದ್ದಾಗಿರ್ಬೋದು, ಅಥವಾ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು ನಿಮ್ಮ ಪಾರ್ಟ್ನರ್ಸ್ ನಡುವೆ. ಸೊ ನನಗೆ ಯಾಕೆ ಹಿಂಗ್ ಆಗ್ತಾ ಇದೆ, ನನ್ನ ರಿಲೇಶನ್ಶಿಪ್ ಅಲ್ಲೇ ಯಾಕೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೀವೇನಾದ್ರು ಕೇಳಿದ್ರೆ, ದಿಸ್ ಇಸ್ ಪ್ಯೂರ್ಲಿ ಕಾರ್ಮಿಕ್ ರಿಲೇಶನ್ಶಿಪ್. ಓಕೆ, ಕಾರ್ಮಿಕ್ ಕರ್ಮದ ಒಂದು ರಿಲೇಶನ್ಶಿಪ್. ಸೊ ನೀವು ಇದನ್ನ ಎಸ್ಕೇಪ್ ಆಗಕ್ಕಾಗಲ್ಲ, ಅನುಭವಿಸ್ಲೇಬೇಕು ಅಂತ ಹೇಳ್ತಾರಲ್ಲ, ಆ ತರ ಒಂದು ಸ್ಟ್ರಗಲ್ ನ ನೀವು ಮಾಡ್ತಾ ಇರ್ಬೋದು. ಓಕೆನೆ. ಮತ್ತೆ ಇನ್ನೊಂದು ಏನಂತ ಹೇಳ್ಬೇಕಂದ್ರೆ, ನಿಮ್ಮ ಪಾರ್ಟ್ನರ್ ಮತ್ತೆ ನಿಮ್ಮ ನಡುವೆ ಸುಮಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂಡ್ ಆಲ್ಸೋ ಕೂತ್ ಮಾತಾಡ್ಕೊಳ್ಳೋ ಅಂತ ಕೆಲಸ ಮಾಡ್ತಾ ಇಲ್ಲ ನೀವು. ಏನಾದ್ರೂ ಒಂದ್ ಸಮಸ್ಯೆ ಬಂತು ಅಂದ್ರೆ ನಿಮ್ ಪಾಡಿಗೆ ನೀವು ಬಿಡ್ತೀರಾ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ತೀರಾ. ನಿಮಗೆ ಏನ್ ಬೇಕು ನೀವು ಅಸ್ಯೂಮ್ ಮಾಡ್ಕೋತೀರಾ, ಅನ್ಕೋತೀರಾ. ಅವರು ಅಷ್ಟೇ, ಅವ್ರ ಪಾಡಿಗೆ ಅವ್ರಿಗೆ ಏನ್ ಬೇಕೋ ಅದನ್ನ ಅನ್ಕೋತಾ ಇದಾರೆ. ಬಟ್ ಕೂತು ಮಾತಾಡ್ಕೊಳ್ಳೋ ಅಂತ ಕೆಲ್ಸನ ಇಬ್ರು ಮಾಡ್ತಾ ಇಲ್ಲ. ಮೇ ಬಿ ನೀವಿಬ್ರು ಕೂತ್ ಮಾತಾಡ್ಕೊಳ್ಳೋ ಅಂತ ಕೆಲಸ ಮಾಡಿದ್ರೆ ಇಲ್ಲಿ ಎಷ್ಟೊಂದು ವಿಚಾರಗಳು ಕಮ್ಯುನಿಕೇಶನ್ ಇಂದ ಸರಿ ಹೋಗುವಂತದ್ದು ಕಾಣಿಸ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಒಬ್ರು ಇನ್ನೊಂದು ಪರ್ಸನ್ ಮೇಲೆ ತುಂಬಾ ಇಂಟ್ರೆಸ್ಟೆಡ್ ಇದ್ದಾರೆ, ಇನ್ನೊಂದು ಪರ್ಸನ್ ಸ್ಪಿರಿಚುಯಾಲಿಟಿ ಕಡೆ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇದ್ದಾರೆ. ಲೆಟ್ಸ್ ನಿಮ್ಮ ಪರ್ಸನ್ ನಿಮ್ ಕಡೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಿಮಗೆ ಸ್ಪಿರಿಚುಯಾಲಿಟಿ ಕಡೆ ತುಂಬಾ ಇಂಟ್ರೆಸ್ಟ್ ಇರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ನಿಮಗೂ ನಿಮ್ದೇ ಆದ ಆಪ್ಷನ್ಸ್ ಗಳಿದೆ ಅಂತ ಅನ್ಸುತ್ತೆ, ಅಂಡ್ ಆ ಪರ್ಸನ್ಗೂ ಅವ್ರದೇ ಆದಂತಹ ಒಂದಷ್ಟು ಆಪ್ಷನ್ಸ್ ಗಳಿದೆ ಅಂತ ಅನ್ಸುತ್ತೆ. ಇನ್ ಕೇಸ್ ನೀವು ಮದ್ವೆ ಆಗ್ದಲೇ ಇನ್ ಕೇಸ್ ಏನಾದ್ರು ಪ್ರೀತಿಯಲ್ಲಿ ಇರುವಂತ ವ್ಯಕ್ತಿಗಳಾಗಿದ್ರೆ ನಿಮಗೂ ಬಹಳಷ್ಟು ಲವ್ ಆಪ್ಷನ್ಸ್ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ಸ್ಗೂ ಕೂಡ ತುಂಬಾ ಲವ್ ಆಪ್ಷನ್ಸ್ ಗಳು ಇರುವಂತದ್ದು ಕಾಣಿಸ್ತಾ ಇದೆ. ಓಕೆನಾ. ಅಂಡ್ ಆಲ್ಸೋ ಲೈಕ್ ತುಂಬಾನೇ ಜಾಸ್ತಿ ಆಪ್ಷನ್ಸ್ ಬಗ್ಗೆ ಮಾತಾಡುತ್ತೆ. ಅಂಡ್ ಆಲ್ಸೋ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋದು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಇದರಿಂದ ನೀವು ತುಂಬಾ ಡಿಸ್ಟರ್ಬ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಓಕೆ, ಲೈಕ್ ಏನು ಯಾಕೆ ಹಿಂಗ್ ಮಾಡ್ತಾರೆ, ನನ್ನ ಲೈಫ್ ಅಲ್ಲಿ ಹಿಂಗ್ ಯಾಕೆ ಆಗ್ತಾ ಇದೆ, ನನ್ನ ಲೈಫ್ ಅಲ್ಲಿ ಯಾಕೆ ಈ ತರ ಸಮಸ್ಯೆಗಳೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಟ್ಸ್ ಲೈಕ್ ಪ್ಯೂರ್ಲಿ ಕಾರ್ಮಿಕ್. ನಿಮ್ದು ಏನು ಕಾರ್ಮಿಕ್ ರಿಲೇಶನ್ಶಿಪ್ ಇದು. ಸೊ ಹಂಗಾಗಿ ಯು ಹ್ಯಾವ್ ಟು ಗೋ ಟು ಆಲ್ ಥಿಂಗ್ಸ್. ಬಟ್ ಮಾತುಕತೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೆಲವೊಂದು ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ನೀವು ಸರಿ ಮಾಡ್ಕೋಬಹುದು, ಬಟ್ ನೀವ್ ಆ ತರ ಕೆಲಸನ ಮಾಡ್ತಾ ಇಲ್ಲ. ಓಕೆ, ಅಂಡ್ ಆಲ್ಸೋ ನೆಕ್ಸ್ಟ್ ಕಾರ್ಡು ನನಗೆ ಕ್ವೀನ್ ಆಫ್ ಸೋರ್ಸ್ ಬಂದಿರೋದ್ರಿಂದ ಇಲ್ಲಿ ಒಂದು ಫೆಮಿನೈನ್ ಎನರ್ಜಿ ಇರುವಂತ ಕಾರ್ಡು ಪಾಪಪ್ ಆಗಿದೆ. ಕ್ವೀನ್ ಅಂದ್ರೆ ಇಟ್ಸ್ ಲೈಕ್ ಒಂದು ಲೇಡಿ, ಮೋರ್ ಲೈಕ್ ನಾನೇ ಕಿಂಗ್. ಅಂಡ್ ಆಲ್ಸೋ ಲೈಕ್ ಕಿಂಗ್ ಅಂದ್ರೆ ನಾನೇ ಸ್ವಲ್ಪ ಬಾಸ್ ತರ ಇರ್ಬೇಕು. ಅಂಡ್ ತುಂಬಾ ಸ್ಟ್ರಾಟಜಿ ಯೂಸ್ ಮಾಡುವಂತರು, ಪ್ರಾಪರ್ ಆಗಿರೋಕೆ ಟ್ರೈ ಮಾಡುವಂತದ್ದು, ತುಂಬಾ ರೂಲ್ಸ್ ನ ಫಾಲೋ ಮಾಡೋದು, ತುಂಬಾ ಪರ್ಟಿಕ್ಯುಲರ್ ಆಗಿರುವಂತದ್ದು, ಲಾಟ್ ಆಫ್ ಥಿಂಗ್ಸ್ ಗೆ ಲೈಕ್ ನೀವು ತುಂಬಾನೇ ಬುದ್ಧಿನ ಯೂಸ್ ಮಾಡ್ತೀರಾ ಅಂತ ಅನ್ಸುತ್ತೆ. ನಿಮ್ ಮನೇಲಿ ಏನಾದ್ರು ನೀವು ಕ್ವೀನ್ ಆಫ್ ಸೋರ್ಟ್ಸ್ ಆಗಿದ್ರೆ, ಇನ್ ಕೇಸ್ ನೀವು ತುಂಬಾ ಸ್ಟ್ರಾಂಗ್ ಆಗಿರುವಂತ ಫೆಮಿನೈನ್ ಎನರ್ಜಿ ಆಗಿರ್ತೀರಾ. ಅಂಡ್ ಆಲ್ಸೋ ತುಂಬಾ ಪವರ್ ನ ಹೋಲ್ಡ್ ಮಾಡೋದಕ್ಕೆ ಇಷ್ಟ ಪಡ್ತೀರಾ. ಅಂಡ್ ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ಗೆ ಏನ್ ಇವರು ಇಷ್ಟು ಡಾಮಿನೇಟಿಂಗ್ ಆಗಿದಾರಲ್ಲ, ಏನು ಎಲ್ಲದಕ್ಕೂ
ಎಲ್ಲದಕ್ಕೂ ಹಿಂಗ್ ಮಾಡ್ತಾರಲ್ಲ, ಎಲ್ಲದಕ್ಕೂ ಕಂಟ್ರೋಲ್ ಮಾಡೋದು, ಕ್ವಶನ್ ಮಾಡೋದು, ನಂದೇ ನಡಿಬೇಕು ಅಂತ ಅನ್ಸುತ್ತೆ, ಆತರ ಯಾಕೆ ಇವ್ರು ಈ ತರ ಮಾಡ್ತಿದ್ದಾರೆ ಅಂತ ಕೂಡ ಅವರು ಟ್ರೈ ಮಾಡ್ತಾ ಇದಾರೆ. ಇಟ್ಸ್ ಲೈಕ್ ನೀವು ನಿಮ್ದೇ ಆದ ಕ್ಷೇತ್ರದಲ್ಲಿ ಅಥವಾ ನಿಮ್ದು ವರ್ಕ್ ಪ್ಲೇಸ್ ಅಲ್ಲಿ ಅಥವಾ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನ್ ವರ್ಕ್ ಮಾಡಿ ಅದರಲ್ಲಿ ನಾನು ಸಕ್ಸಸ್ಫುಲ್ ಆಗಿರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ಒಂಥರ ಬಾಸ್ ತರ ಇರ್ಬೇಕು, ಎಲ್ಲದನ್ನು ಕಂಟ್ರೋಲ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಬೇರೆ ನೋಡ್ದವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಇವರು ತುಂಬಾ ಡಾಮಿನೇಟಿಂಗ್ ಅನ್ನೋ ತರ ನೀವು ಪೋರ್ಟ್ರೆ ಅಂದ್ರೆ ಪೋರ್ಟ್ರೆ ಅಂದ್ರೆ ಅವರು ನಿಮ್ಮನ್ನ ಪೋರ್ಟ್ರೆ ಮಾಡ್ತಾ ಇದ್ದಾರೆ. ಓಕೆ. ಅಂಡ್ ಆಲ್ಸೋ ನೀವು ತುಂಬಾ ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಅಥವಾ ಇವತ್ತು ಏನಾದ್ರೂ ನೀವು ಕಲ್ತ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅಥವಾ ಯಾವ್ದಾದ್ರು ಒಂದ್ ಕೆಲಸದಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅಂದ್ರೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದೀರಾ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ. ನೀವೇನಾದ್ರೂ ಯಾವ್ದಾದ್ರು ಒಂದ್ ಸೀಟ್ ಅಲ್ಲಿ ಕುತ್ಕೊಂಡು ಮ್ಯಾನೇಜರು, HR ಏನೋ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಆಗಿದ್ರೆ ಅದಕ್ಕೆ ತುಂಬಾ ಶ್ರಮನ ಪಟ್ಟು ಹೋಗಿದ್ದೀರಾ. ಆ ಸೀಟು ನಿಮ್ಗೆ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ, ತುಂಬಾ ಪರಿಶ್ರಮ, ತುಂಬಾ ಶ್ರಮ ಪಟ್ಟು ಹೋಗಿದ್ದೀರಾ, ತುಂಬಾ ಚಾಲೆಂಜಸ್ ಗಳನ್ನ ದಾಟ್ಕೊಂಡು ಹೋಗಿದ್ದೀರಾ ಆ ಒಂದು ಪವರ್ ಅಥವಾ ಆ ಒಂದು ಸ್ಥಾನನ ಗಿಟ್ಟಿಸ್ಕೊಳಕ್ಕೆ. ಸೊ ಹಂಗಾಗಿ ನೀವು ಯಾರನ್ನು ನಿಮ್ಮ ಜೊತೆ ಮೆಸ್ಅಪ್ ಮಾಡೋದಕ್ಕೆ ಬಿಡಲ್ಲ. ಇನ್ ಕೇಸ್ ಯಾರಾದ್ರೂ ಬಂದು ನಿಮ್ಮ ಮೆಂಟಲಿ ಡಿಸ್ಟರ್ಬ್ ಮಾಡಕ್ ನೋಡಿದ್ರೆ, ಅಥವಾ ನಿಮ್ಮ ಸ್ಥಾನಮಾನಕ್ಕೆ ಧಕ್ಕೆ ತರೋದು, ಅಥವಾ ನಿಮ್ಮ ಒಂದು ಶಾಂತಿ ಪೀಸ್ ಆಫ್ ಮೈಂಡ್ ಗೆ ಧಕ್ಕೆ ತರುವಂತ ಕೆಲಸನ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನೀವು ರೆಬಲ್ ಆಗ್ಬಿಡ್ತೀರಾ. ಡೆಫಿನೆಟ್ಲಿ ಲೈಕ್ ನನ್ನ ಹತ್ರ ಇದೆಲ್ಲ ಇಟ್ಕೊಂಬೇಡ, ಡೋಂಟ್ ಟ್ರೈ ಟು ಮೆಸ್ ಅಪ್ ವಿತ್ ಮೀ ಅಂತ ಹೇಳ್ತಾರಲ್ಲ, ಆ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ತುಂಬಾ ಶಾರ್ಪ್ ಆಗಿ ನೀವು ಅವರಿಗೆ ವಾಪಸ್ ಕೊಡ್ತೀರಾ. ಓಕೆ, ಹೆಂಗೆ ಅಂದ್ರೆ ಮುಟ್ ನೋಡ್ಕೋಬೇಕು ಅಂತ ಹೇಳ್ತಾರಲ್ಲ, ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ನೆಗೆಟಿವ್ ಜನಗಳನ್ನ ಹತ್ರ ಕೂಡ ಸೇರ್ಸಲ್ಲ ನೀವು. ನಿಮ್ಗೆ ಗೊತ್ತಿದ್ರು ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ತೀರಾ. ಅಂಡ್ ಆಲ್ಸೋ ತುಂಬಾ ಮೆಸ್ ಅಪ್ ಮಾಡೋದಕ್ಕೆ ಟ್ರೈ ಮಾಡಿ, ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ, ನಿಮ್ಮ ಸುತ್ತಮುತ್ತ ಡಿಸ್ಟರ್ಬ್ ಮಾಡೋದಕ್ಕೆ ಟ್ರೈ ಮಾಡೋದಂದ್ರೆ ಡೆಫಿನೆಟ್ಲಿ ಚಿಟಕಿ ಹೊಡೆದು ಹೊರಗಡೆ ಆಗ್ತಾರೆ ಅಂತ ಹೇಳ್ತಾರಲ್ಲ, ಆ ತರ ಒಂದು ಮೈಂಡ್ ಸೆಟ್ ಇದೆ. ನೀವು ಸಿಂಗಲ್ ಪೇರೆಂಟ್ ಆದ್ರೆ ತುಂಬಾ ಚೆನ್ನಾಗಿ ನಿಮ್ಮ ತಂದೆ ತಾಯಿ ಎರಡು ಪ್ರೀತಿನೂ ಮಕ್ಕಳಿಗೆ ಕೊಡ್ತೀರಾ ನೀವು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಸಿಂಗಲ್ ಲೇಡಿ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿರುವಂತ ಎನರ್ಜಿ ಕಾಣಿಸ್ತಾ ಇದೆ, ತುಂಬಾ ಬ್ರೈನ್ ಯೂಸ್ ಮಾಡ್ತಿರೋದು. ಅಂಡ್ ಬಟ್ ಅದು ಸ್ವಲ್ಪ ಜನ ನೋಡೋರಿಗೆ ನಿಮಗೆ ಅದು ಪವರು, ನಿಮಗೆ ನಾನ್ ಹಿಂಗಿರ್ಬೇಕು, ನಾನು ಇದೇ ತರ ಇರ್ಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್. ಬಟ್ ನೋಡೋರಿಗೆ ಅದು ನೋ, ಅವರು ತುಂಬಾ ಡಾಮಿನೇಟಿಂಗ್, ಅವಳು ತುಂಬಾ ಡಾಮಿನೇಟಿಂಗ್ ಅಂತ ಹೇಳ್ತಾರಲ್ಲ, ಆ ತರ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಬಟ್ ಅವ್ರ ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮ್ಗೆ, ನಿಮ್ಮ ಒಳಗಡೆ ಇಳ್ದು ಅವ್ರು ನೀವೇನೇನ್ ಗೋತ್ರು ಹೋಗಿದ್ದೀರಾ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವನ್ ನಿಮ್ ಪಾರ್ಟ್ನರ್ ಆಗಿದ್ರು ಕೂಡ ಅದನ್ನೇ ಫೀಲ್ ಮಾಡ್ತೇ ಇಲ್ಲ, ಅವ್ರು ತುಂಬಾ ಡಾಮಿನೇಟಿಂಗ್ ಅನ್ನೋದೇ ಹೇಳ್ತಾ ಇದಾರೆ ಹೊರತು ಅವರು ನೀವೇನು ಕಂಗ್ ಮಾಡ್ತಿದ್ದೀರಾ ಅನ್ನೋ ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಿ ಶಿ ಯಾಕೆ ಈ ತರ ಇವ್ರು ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ಕೋತಾನೆ ಇಲ್ಲ. ಅಂಡ್ ಆಲ್ಸೋ 3 of Wands ಬಂದಿರೋದ್ರಿಂದ ಅನ್ನೋದು ಒಂಥರ ಅಡ್ವೆಂಚರ್. ಓಕೆ, ಒಂಥರ ಅಡ್ವೆಂಚರಸ್ ಆಗಿರ್ಬೋದು ನಿಮ್ಮ ಲೈಫ್. ಅಂಡ್ ಆಲ್ಸೋ ತುಂಬಾ ಆಪ್ಷನ್ಸ್ ಗಳಿದೆ ನಿಮ್ಗೆ. ನಿಮ್ಮ ಫ್ಯೂಚರ್ ಬಗ್ಗೆ ತುಂಬಾ ಗೋಲ್ಸ್ ನ ಇಟ್ಕೊಂಡಿದ್ದೀರಾ, ಗ್ರೋತ್ ಕಡೆ ನೀವು ನೋಡ್ತಾ ಇದ್ದೀರಾ. ಏನೇನು ನಾನು ಕಲಿಬಹುದು, ಇನ್ನು ಏನೇನ್ ಸ್ಕಿಲ್ ಡೆವಲಪ್ ಮಾಡ್ಕೋಬಹುದು ಅಂತ ನೋಡ್ತಾ ಇದ್ದೀರಾ. ತುಂಬಾ ಆಂಬಿಷನ್ಸ್ ಇದೆ ನಿಮ್ ಲೈಫ್ ಅಲ್ಲಿ. ಒಂಥರ ಬಿಸಿ ಪರ್ಸನ್ ನೀವು, ಒಂಥರ ಬಿಸಿ ಆಗಿರೋದಕ್ಕೆ ಇಷ್ಟಪಡುವಂತರು. ಬಿಸ್ನೆಸ್ ಮಾಡಿದ್ರೆ ಅದನ್ನ ಒಳ್ಳೆ ರೀತಿಲಿ ಗುಡ್ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ನ ತಗೊಂಡೋಗ್ಬೇಕು ಅಂತ ಇಷ್ಟಪಡ್ತೀರಾ. ಲಾಡ್ ಆಫ್ ಐಡಿಯಾಸ್ ಇದೆ ನಿಮಗೆ. ಒಂಥರ ಇಟ್ಸ್ ಲೈಕ್ ತುಂಬಾನೇ ಚೆನ್ನಾಗಿ ಒಂಥರ ಫ್ಯೂಚರ್ ನ ಚೆನ್ನಾಗಿ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ. ತುಂಬಾ ಫೇಲಿಯರ್ ಸಿಚುವೇಶನ್ ನೋಡಿರೋದ್ರಿಂದ ತುಂಬಾ ಚೆನ್ನಾಗಿ ಫ್ಯೂಚರ್ ನ ನೀವು ಡಿಸೈನ್ ಮಾಡ್ಕೊಂತಾರೆ ಅಂತ ಹೇಳ್ತಾರಲ್ಲ. ನೆಕ್ಸ್ಟ್ ಏನಾಗ್ಬೇಕು ಅಂತ ಆ ತರ ನಿಮ್ಮ ಹತ್ರ ಪ್ಲಾನಿಂಗ್ ಇದೆ, ತುಂಬಾ ಕಾನ್ಫಿಡೆನ್ಸ್ ಇದೆ, ತುಂಬಾ ಯೂನಿಕ್ ಆಗಿರೋ ಐಡಿಯಾಸ್ ಇದೆ. ನಿಮಗೆ ರೆಕಗ್ನೈಸೇಷನ್ ಅನ್ನೋದು ಬೇಕು, ಅದ್ರ ಟುವರ್ಡ್ಸ್ ನೀವು ಕೆಲಸ ಮಾಡ್ತಿದ್ದೀರಾ. ಅಂಡ್ ಆಲ್ಸೋ ಬ್ಯಾಲೆನ್ಸ್, ನಿಮ್ಮ ಲೈಫ್ ವರ್ಕ್ ಲೈಫ್ಗೆ ಬ್ಯಾಲೆನ್ಸ್ ತಗೊಂಡ್ಬರೋದಕ್ಕೆ ನೋಡ್ತಿದ್ದೀರಾ. ಪರ್ಸನಲ್ ಲೈಫ್ ವರ್ಕ್ ಲೈಫ್ಗೆ ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ. ಅಂಡ್ ಆಲ್ಸೋ ತುಂಬಾ ಆಪರ್ಚುನಿಟಿ ಇದೆ ನಿಮ್ಗೆ. ಸುತ್ತಮುತ್ತ ಇರೋ ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಕೆಲಸ ಮಾಡ್ತಾ ಇದ್ದೀರಲ್ಲ, ಎಷ್ಟು ಕ್ಲಿಯರ್ ಆಗಿದ್ದೀರಾ, ವಿನ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಅಂಡ್ ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ, ಎಲ್ಲರಿಗೂ ಒಳ್ಳೇದಾಗ್ಬೇಕನ್ನೋ ಇಂಟ್ಯೂಷನ್ಸ್ ಇದೆಯಲ್ವಾ. ಸೊ ಅದ್ರ ಟುವರ್ಡ್ಸ್ ಎಲ್ಲರೂ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲಪ್ಪ, ಅವ್ರ ಇಂಟ್ಯೂಷನ್ ಚೆನ್ನಾಗಿದೆ. ಸ್ವಲ್ಪ ಡಾಮಿನೇಟಿಂಗ್ ಆಗಿದ್ರು ಅವ್ರು ಎಲ್ಲರಿಗೂ ಇಂಟ್ಯೂಷನ್ ಚೆನ್ನಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಓಕೆನಾ? ಅಂಡ್ ಆಲ್ಸೋ ಇಟ್ಸ್ ಲೈಕ್ ನಿಮ್ಮ ಎನರ್ಜಿ ಇದೆಯಲ್ಲ, ಅದೊಂಥರ ತುಂಬಾ ಚೆನ್ನಾಗಿದೆ, ಒಂಥರ ಡೈನಮಿಕ್ ಆಗಿದೆ, ಒಂಥರ ಸುಪೀರಿಯರ್ ಎನರ್ಜಿ ಇದೆ. ಅಂಡ್ ಆಲ್ಸೋ ನಿಮ್ಮ ಗೋಲ್ಸ್, ನಿಮ್ಮ ದಾರಿ, ನಿಮ್ಮ ಗುರಿ ಕಡೆ ನೀವು ತುಂಬಾ ಕ್ಲಿಯರ್ ಆಗಿದ್ದೀರಾ. ಯಾರನ್ನು ಮೆಸಪ್ ಮಾಡಕ್ ಬಿಡ್ತಾ ಇಲ್ಲ, ತುಂಬಾ ಕ್ಲಿಯರ್ ಆಗಿದ್ದೀರಾ. ಅಂಡ್ ದಟ್ಸ್ ಹೌ ಯು ವಿಲ್ ಗೋಯಿಂಗ್ ಟು ರೀಚ್ ನಿಮ್ಮ ಗುರಿ ಕಡೆ ಹೋಗೋದಕ್ಕೆ. ಅದು ಕೂಡ ನಿಮ್ಗೆ ಹೆಲ್ಪ್ ಮಾಡ್ಬೋದು. ನೀವು ತುಂಬಾ ಕ್ಲಿಯರ್ ಆಗಿರೋದು ಕೂಡ ನಿಮ್ಗೆ ಹೆಲ್ಪ್ ಮಾಡ್ಬೋದು. ಅಂಡ್ ನನಗೆ 4th ಕಾರ್ಡು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆಯಲ್ಲ, ಪೇಜಸ್ ಅನ್ನೋದು ತುಂಬಾ ಗುಡ್ ಎನರ್ಜಿ ಅಂಡ್ ಆಲ್ಸೋ ತುಂಬಾ ಯಂಗ್ ಎನರ್ಜಿ. ಓಕೆ, ಒಂದು ಒಳ್ಳೆ ಇನ್ಫ್ಲೂಯೆನ್ಸರ್ ಆಗಿರ್ಬೋದು ನೀವು.
ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿದೆ, ನಿಮ್ಮ ಪ್ರೋಗ್ರೆಸ್ ಕಡೆ ನೀವು ತುಂಬಾ ಗಮನ ಕೊಡ್ತಿದ್ದೀರಾ, ತುಂಬಾ ಅಡ್ವೆಂಚರಸ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ. ಇನ್ನು ಮುಂದೆ ನಿಮ್ ಲೈಫ್ ಅಲ್ಲಿ ನಿಮ್ಮ ಪ್ರೋಗ್ರೆಸ್ ಚೆನ್ನಾಗಿರತ್ತೆ, ಬಿಗಿನಿಂಗ್ಸ್ ಗಳು ತುಂಬಾ ಜಾಸ್ತಿ ಇದೆ, ಹೊಸದನ್ನ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಒಂಥರ ಆಸ್ಪಿಷಿಯಸ್ ಕಾರ್ಡ್ ಇದು. ಅಂಡ್ ಆಲ್ಸೋ ಒಳ್ಳೆ ಬಿಗಿನಿಂಗ್ಸ್ ಇದೆ, ತುಂಬಾ ಸ್ಕಿಲ್ ನ ಡೆವಲಪ್ ಮಾಡ್ಕೋತೀರಾ. ಅಂಡ್ ಯಾರಿಗೋ ಒಬ್ರಿಗೆ ಇಲ್ಲಿ ಯಾವ್ದೋ ಒಂದು ಗುಡ್ ನ್ಯೂಸ್ ಕೂಡ ಬರುವಂತದ್ದಿದೆ. ಇಟ್ ಕುಡ್ ಬಿ ಅಬೌಟ್ ಮನಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ನಾಲೆಡ್ಜ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಟ್ರಾವೆಲ್ ಬಗ್ಗೆ ಇರ್ಬೋದು. ಇನ್ ಕೇಸ್ ನೀವು ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಡೆಫಿನೆಟ್ಲಿ ಟ್ರಾವೆಲ್ ಬಗ್ಗೆನೂ ಅಥವಾ ಬಿಸ್ನೆಸ್ ಬಗ್ಗೆ, ಜಾಬ್ ಬಗ್ಗೆ, ಯಾವ್ದೋ ಒಂದು ವಿಷಯದ ಬಗ್ಗೆ ಒಂದು ಗುಡ್ ನ್ಯೂಸ್ ಅಂತೂ ಬರುವಂತದ್ದಿದೆ. ನೀವು ಟೈಮ್ ಟುವರ್ಡ್ಸ್ ವರ್ಕ್ ಮಾಡ್ಬೇಕು. ಓಕೆ, ಟೈಮ್ ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಕೆಲವೊಬ್ರು ತುಂಬಾ ಬಿಸಿ ಇರೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಇನ್ ಕೇಸ್ ನೀವು ಬಿಸ್ನೆಸ್ ಮಾಡಿದ್ರೆ ಟೈಮ್ ನ ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗಿ. ಸುಮಾರು ಜನಕ್ಕೆ ಇಲ್ಲಿ ಜಾಬ್ ಆಫರ್ ಬರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಹೊಸ ಆಪರ್ಚುನಿಟೀಸ್ ಗಳು ಓಪನ್ ಆಗುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಲ್ಲಿ ಒಂದು ವಾರ್ನಿಂಗ್ ಏನಂತ ಹೇಳಿದ್ರೆ, ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡಿಲ್ಲ ಮತ್ತೆ ರಿನ್ಯೂ ಮಾಡ್ಕೊಂಡಿಲ್ಲ ಥಿಂಗ್ಸ್, ಅದನ್ನ ರಿನ್ಯೂ ಮಾಡ್ಕೊಳ್ಳಿ, ಟ್ಯಾಕ್ಸ್ ಪೇ ಮಾಡ್ಕೊಳ್ಳಿ. ತುಂಬಾ ಹಾರ್ಡ್ ವರ್ಕಿಂಗ್ ಇರುವಂತದ್ದು, ನಿಮ್ಮನ್ನ ನಂಬಿ ಕೆಲಸ ಕೊಡ್ಬೋದು ಅಂತ ಜನ ಅನ್ಕೋತಾರೆ. ಅಂಡ್ ಆಲ್ಸೋ ತುಂಬಾ ಯಂಗ್ ಅಂಡ್ ಯೂತ್ಫುಲ್ ಎನರ್ಜಿ, ತುಂಬಾ ಸ್ಟ್ರಾಂಗ್ ಆಗಿರುವಂತ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಗೆ ಏನಾದ್ರು ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಆ ರಿಸಲ್ಟ್ ನ ನೀವು ತಗೊಂಡ್ಬಂದು ಹೇಳ್ತೀರಾ ಬೇರೆಯವ್ರಿಗೆ. ಓಕೆನಾ? ಸೊ ಅದು ಇದು ಅಂತ ಏನೂ ಹೇಳಲ್ಲ, ನೀವು ಜಸ್ಟ್ ರಿಸಲ್ಟ್ ನ ಹೇಳ್ಬಿಡ್ತೀರಾ. ಯಾವುದೇ ಕಾರಣಕ್ಕೂ ರೀಸನ್ ಗಳನ್ನ ಹೇಳಲ್ಲ ನೀವು. ಅಯ್ಯೋ ಮಾಡಕ್ಕಾಗಿಲ್ಲ, ಹಂಗಾಯ್ತು ಹಿಂಗಾಯ್ತು ಅದರಿಂದ ನಾನು ಸ್ಟಾಪ್ ಮಾಡಿದೆ, ಆ ತರ ಏನು ಹೇಳಲ್ಲ. ನಿಮ್ ಟೇಬಲ್ ಮೇಲೆ ಕೆಲಸ ಇಟ್ರೆ ಮುಗೀತು, ಅದ್ರ ರಿಸಲ್ಟ್ ನ ನೀವು ಅವ್ರಿಗೆ ಹೇಳೋದು. ಅಲ್ಲಿವರೆಗೂ ನೀವು ಅವ್ರ ಹತ್ರ ಮಾತುಕತೆ ಕೂಡ ಮಾಡಲ್ಲ. ಓಕೆನಾ? ಅಷ್ಟು ಸ್ಟ್ರಾಂಗ್ ಆಗಿರುವಂತ ಒಂದು ಯಂಗ್ ಎನರ್ಜೆಟಿಕ್ ಹಾರ್ಡ್ ವರ್ಕಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ನಿಜವಾಗ್ಲೂ ನಿಮ್ಮನ್ನ ಇದು ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗಿ ಇಡತ್ತೆ. ಇಷ್ಟೊಂದು ಹಾರ್ಡ್ ವರ್ಕಿಂಗ್ ಮಾಡ್ತಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಗೋಯಿಂಗ್ ಟು ಕೀಪ್ ಯು ಇನ್ ಸಮ್ವೇರ್ ಸುಪೀರಿಯರ್ ಸ್ಥಾನದಲ್ಲಿ ಇಡತ್ತೆ ಡೆಫಿನೆಟ್ಲಿ. ಓಕೆ, ಇದು ನಮಗೆ ಲಾಸ್ಟ್ ಕಾರ್ಡು 5 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ 5 ಅನ್ನೋದು ತುಂಬಾ ಒಂದು ಏನ್ ನಂಬರ್ ಅಂತ ಹೇಳಿದ್ರೆ, ಇಟ್ಸ್ ಲೈಕ್ ಆಲ್ವೇಸ್ ಬ್ಯಾಟಲ್ ಅಂತ ಹೇಳ್ತಾರೆ ಗೊತ್ತಾ. ಜಗಳ ಇರ್ಬೋದು, ಲಾಸಸ್ ಗಳಿರ್ಬೋದು, ಅಂಡ್ ಆಲ್ಸೋ ಕಾಂಪಿಟೇಷನ್ಸ್ ಗಳಿರ್ಬೋದು, ಟೆನ್ಷನ್ ಗಳಿರ್ಬೋದು, ಫೈಟ್, ಕಂಟಿನ್ಯೂಸ್ ಚಾಲೆಂಜ್. ನೀವೇನಾದ್ರೂ ಒಂದು ಫೀಲ್ಡ್ ತಗೊಂಡ್ರೆ ಅಲ್ಲಿ ತುಂಬಾ ಕಾಂಪಿಟೇಷನ್ ಇರುತ್ತೆ ಅನ್ಸುತ್ತೆ, ತುಂಬಾ ಚಾಲೆಂಜಸ್ ಇರುತ್ತೆ ಅನ್ಸುತ್ತೆ, ತುಂಬಾನೇ ಜಾಸ್ತಿ ನೀವು ಸುಮ್ನೆ ಅದು ಅನ್ನೆಸೆಸರಿ ಇದು ಕಾಂಪ್ಲಿಕೇಶನ್ಸ್. ಓಕೆ, ಅನ್ನೆಸೆಸರಿ ಫೈಟಿಂಗ್ಸ್, ಅಥವಾ ನಿಮ್ ಜೊತೆಲಿರೋರೆ ನಿಮ್ಮನ್ನ ಮೂರ್ಖರನ್ನಾಗ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ನಿಮ್ ಜೊತೆಲಿರೋರೆ ನಿಮ್ಗೆ ಬ್ಯಾಕ್ ಸ್ಟಬಿಂಗ್ ಮಾಡೋದಕ್ಕೆ, ಬೆನ್ನಿಗೆ ಚೂರಿ ಹಾಕೋದಕ್ಕೆ ಕೆಲಸ ಮಾಡ್ಬೋದು, ಯೋಚನೆ ಮಾಡ್ಬೋದು, ಅಥವಾ ಗೊತ್ತಿಲ್ದಂಗೆ ಸದ್ದಿಲ್ದಂಗೆ ಮಾಡೋ ಹೋಗ್ತಾರೆ ಗೊತ್ತಾ, ಆ ತರ ಕೆಲಸನೂ ಮಾಡೋಕೆ ಟ್ರೈ ಮಾಡ್ಬೋದು. ಸೊ ಈ ತರ ಜನಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಕೀಪ್ ದೆಮ್ ಅವೇ, ಫೈಟ್ ಫಾರ್ ದ ಮೂಮೆಂಟ್. ಅಂಡ್ ಅದಾದ್ಮೇಲೆ ಬಿಟ್ಬಿಡಿ, ಅದು ಅವ್ರಿಗೆ ಬಿಟ್ಟಿದ್ದು. ಜಗಳ ಮಾಡೋದು ಬಿಡೋದು ಅಥವಾ ಅದು ಕಂಟಿನ್ಯೂ ಮಾಡೋದು ಬಿಡೋದು. ಬಿಕಾಸ್ ಲಾಟ್ ಆಫ್ ಟೆನ್ಷನ್ ಕಾಣಿಸ್ತಾ ಇದೆ. ಟೆನ್ಷನ್ ಇದು ನೀವು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ, ಬಟ್ ಸ್ಟಿಲ್ ಲಾಟ್ ಆಫ್ ಟೆನ್ಷನ್ ಕಾಣಿಸ್ತಾ ಇದೆ, ಲಾಟ್ ಆಫ್ ಫೈಟ್, ಕೆಲವೊಂದು ಲಾಸಸ್ ಕೂಡ ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ಬ್ಯಾಟಲ್. ಈ ಫೀಲ್ಡ್ ಅಲ್ಲಿ ಇದು ಇದ್ದೇ ಇರುತ್ತೆ. ಓಕೆ, ಜಸ್ಟ್ ಆ ಕಡೆ ಹೋಗಿ ಈ ಕಡೆ ಹೋಗಿ ಅನ್ಕೊಂಡು ಹೋಗ್ತಾನೆ ಇರ್ಬೇಕು. ನೀವು ಯಾವ್ದೇ ಫೀಲ್ಡ್ ನ ಚೂಸ್ ಮಾಡಿದ್ರು ಅಷ್ಟೇ, ಬಿಸ್ನೆಸ್ ಚೂಸ್ ಮಾಡಿದ್ರು ಅಷ್ಟೇ, ಅಲ್ಲೂ ಕಾಂಪಿಟೇಷನ್ ಇದೆ, ಅಲ್ಲೂ ಲಾಸಸ್ ಇದೆ, ಅಲ್ಲೂ ಟೆನ್ಷನ್ ಇದೆ, ಅಲ್ಲೂ ಫೈಟಿಂಗ್ಸ್ ಇದೆ. ಕೀಪ್ ಆನ್ ಕಂಟಿನ್ಯೂಸ್ ಚಾಲೆಂಜ್. ಯಾವ್ದು ಈಸಿಯಾಗಿ ಬರುತ್ತೋ ಅದು ಜಾಸ್ತಿ ದಿನ ಇರಲ್ಲ. ನೀವು ಯಾವ್ದನ್ನ ಕಷ್ಟಪಟ್ಟು ಪಡ್ಕೊಳ್ತೀರಾ ಅದು ನಿಮಗೆ ಶಾಶ್ವತವಾಗಿರುತ್ತೆ. ಅದೇ ಒಂದು ಇಲ್ಲಿ ಎಕ್ಸಾಂಪಲ್. ಓಕೆ, ಫೈಟ್ ಫಾರ್ ದ ಮೂಮೆಂಟ್ ಅಂತ ತೋರಿಸ್ತಾ ಇದೆ. ಕೆಲವೊಂದು ವಸ್ತುಗಳನ್ನ ಲಾಸ್ಟ್ ಮಾಡ್ಕೋತೀರಾ, ಕೆಲವೊಂದು ಕದೀಮ್ರು, ಕಳ್ಳರು ಅಥವಾ ನಿಮಗೆ ಬೆನ್ನಿಗೆ ಚೂರಿ ಹಾಕೋರು ನಿಮ್ ಜೊತೆಲೇ ಇರ್ತಾರೆ. ಹುಷಾರಾಗಿರಿ. ಎಷ್ಟನ್ನ ನೀವು ಬಿಟ್ಕೊಡ್ಬೇಕು, ಎಷ್ಟು ಜ್ಞಾನನ ಕೊಡ್ಬೇಕು, ಕೊಡಬಾರ್ದು, ಅದ್ರ ಬಗ್ಗೆ ಗಮನ ಇರ್ಲಿ. ಎಷ್ಟು ಬಿಸ್ನೆಸ್ ನಾಲೆಡ್ಜ್ ಕೊಡ್ಬೇಕು ಅಷ್ಟನ್ನ ಮಾತ್ರ ಕೊಡಿ. ಅವರಿಗೆ ಜಾಸ್ತಿ ಅತಿರೇಕಗೆ ಕೊಡಕ್ ಹೋಗ್ಬೇಡಿ, ಅದು ನಿಮಗೆ ಮುಳು ಆಗುತ್ತೆ. ಓಕೆನಾ? ಅತಿಯಾಗಿ ಮಾಡಿದ್ರೆ ಅದು ನಿಮ್ಗೆ ಮುಳು ಆಗುತ್ತೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ಎಲ್ಲದಕ್ಕೂ ಬೌಂಡ್ರೀಸ್ ನ ಸೆಟ್ ಮಾಡ್ಕೊಳ್ಳಿ. ಕೆಲವೊಬ್ರು ನಿಮಗೆ ಗೊತ್ತಿಲ್ದೇನೆ ಕಳುವು ಮಾಡ್ಕೊಂಡು ಹೋಗುವಂತದ್ದು ಅಥವಾ ಬ್ಯಾಕ್ ಸ್ಟಬಿಂಗ್ ಮಾಡ್ಕೊಂಡು ಹೋಗುವಂತದ್ದು ಕಾಣಿಸ್ತಾ ಇದೆ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇರ್ಲಿ. ನಿಮ್ ಜೊತೆನೆ ಇಟ್ಕೊಂಡು ನಿಮ್ಗೆ ಮೋಸ ಮಾಡುವಂತ ಕೆಲಸ ಮಾಡ್ತಾರೆ. ಓಕೆ, ನಿಮ್ಮ ಗುರಿ ಕಡೆ ಗಮನ ಇರ್ಲಿ. ಇದೆಲ್ಲ ಬೇಡ ನಿಮಗೆ. ಅಂಡ್ ಆಲ್ಸೋ ನಿಮಗೆ ಕಂಟಿನ್ಯೂ ಮಾಡೋದು, ಇವ್ರ ಜೊತೆ ಫೈಟ್ ಮಾಡೋದು, ಸ್ಟಾಪ್ ಮಾಡೋದು ನಿಮಗೆ ಬಿಟ್ಟಿದೆ. ಸೊ ನೀವು ಬಿಸಿ ಆಗಿರೋದ್ರಿಂದ ಮೋಸ್ಟ್ಲಿ ಈ ತರ ವಿಷಯಗಳ ಬಗ್ಗೆ ನೀವು ಗಮನ ಕೊಡಕ್ ಹೋಗಲ್ಲ. ಬಟ್ ಸ್ಟಿಲ್ ಲಾಸಸ್, ಚಾಲೆಂಜಸ್, ಬ್ಯಾಟಲ್ಸ್ ಗಳ ಬಗ್ಗೆ ಗಮನ ಇರ್ಲಿ. ಓಕೆನಾ?
ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಮತ್ತೆ ಯಾರಿಗೆಲ್ಲ ಟ್ಯಾರೋಟ್ ಕಲಿಬೇಕಂತ ಇಷ್ಟ ಇದೆ, ರೇಖಿ ಕಲಿಬೇಕು ಅಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ನಾನು ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ, ಓಕೆನಾ. ಮತ್ತೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಗೈಸ್. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಓಕೆ, ನಿಮ್ಗೆ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ಸ್ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್.